ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ, BWSSBದು ಎಕ್ಸಾಮಿನೇಷನ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿತ್ತು ಅಂಡ್ ಅದಕ್ಕೆ ಅಡ್ಮಿಟ್ ಕಾರ್ಡ್ ಸಹ ನಿನ್ನೆ ರಿಲೀಸ್ ಮಾಡಿದ್ದಾರೆ, ಸ್ಪೆಷಲಿ ಫಾರ್ JE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ನಂತರ JE ಸಿವಿಲ್ ಅಂಡ್ JE ಮೆಕ್ಯಾನಿಕಲ್ ಅವರಿಗೆ, ರೈಟ್. ಅಂಡ್ ಸಿಮಿಲರ್ಲಿ KPCL ಅವ್ರದ್ದು ಸಹ ಎಕ್ಸಾಮ್ ಇದೆ 28ನೇ ತಾರೀಕು ಫಾರ್ JE ಅಂಡ್ ಫಾರ್ 27th ಆನ್ AE. ಅವ್ರಿಗೆ 27ನೇ ತಾರೀಕಿದೆ. ಅಂಡ್ ನಂತರ ಬೆಲ್ ಅವ್ರಿಗೂ ಸಹ EAT ಎಕ್ಸಾಮು ಸಹ ಅದೇ ದಿನ 28ನೇ ತಾರೀಕು ಎಲೆಕ್ಟ್ರಿಕಲ್ ಅವ್ರಿಗೆ ಹಾಗೂ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಸಹ ಎಕ್ಸಾಮ್ ಇದೆ. ಸೊ ನಿಮಗೆಲ್ಲರಿಗೆ ಈಗ ಮಾಡ್ತಿರೋಂತಹ ವಿಡಿಯೋ ತುಂಬಾ ಬೆನಿಫಿಟ್ ಆಗುತ್ತೆ, ಸ್ಪೆಷಲಿ ರಿಲೇಟೆಡ್ ಟು ದ ಮಷಿನ್ ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಮಷಿನ್ ಅಂಡ್ ಸಮ್ ಅದರ್ ರಿಲೆವೆಂಟ್ ಟು ದ ಮೆಟೀರಿಯಲ್ ಇಂಜಿನಿಯರಿಂಗ್ ಸಹ. ಓಕೆ, ಸೊ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಮೊದಲದಾಗಿ ವೀಕ್ಷಿಸ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಂಡ್ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಬಿಕಾಸ್ ಯು ಆರ್ ಗೋಯಿಂಗ್ ಟು know very good information with respect to the subject related on the particular topic. Okay, and ಏನಾದರೂ ನಿಮ್ಗೆ ಏನಾದರೂ ಕ್ಲಾಸಸ್ ಬೇಕಿದೆ, ಲೈಕ್ ಸರ್ ನಮಗೆ ಲಾಸ್ಟ್ ಮೂಮೆಂಟ್ ಇದೆ, ಅಷ್ಟೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಇಲ್ಲ, ಸೊ ಈಗ ಹೇಗೆ ನಮ್ಮ ಹತ್ರ ಏನಾದರೂ ಸ್ಮಾರ್ಟ್ ಕೋರ್ಸ್ ಥರ ಏನಾದರೂ ಇದೆನಾ ಅಂತಂದರೆ, ಎಸ್, ಇಟ್ ಈಸ್ ಅವೈಲೇಬಲ್. ನೀವು ಈ ಶಾರ್ಟ್ ಟೈಮ್ ಪೀರಿಯಡಲ್ಲಿ ವೆರಿ ಗುಡ್ ಸ್ಕೋರ್ ಮಾಡೋದಕ್ಕೆ ನಮ್ಮ ಹತ್ರ ಮೆಟೀರಿಯಲ್ಸ್ ಇದೆ ಆ್ಯಂಡ್ ವಿಚ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ for quick revision as well as for good scoring purpose. Okay, ನೀವೇನಾದರೂ ಇಂಟ್ರೆಸ್ಟೆಡ್ ಇದ್ರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಕ್ಲಾಸಸ್ ಗೈಸ್. ನೋಡಿ, ದ ವೆರಿ ಫಸ್ಟ್ ಕ್ವಶನ್ ಬಂದು ಏನು ಹೇಳ್ತಿದ್ದಾರೆ. ದ ಫಸ್ಟ್ ಕ್ವಶನ್ ಈಸ್ ಅಬೌಟ್ ಇನ್ ಎ DC shunt motor, if the supply voltage is reduced to 80% of the rated value while field current is constant, speed will approximately be what? ಈಗ ನಿಮಗೆ DC ಶಂಟ್ ಮೋಟರ್ ಅಂತಿದ್ದೆ, ನಿಮ್ಮ ಸ್ಪೀಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದ್ಬಿಡ್ಬೇಕು ನಿಮ್ಮ ಮೈಂಡ್ಗೆ. ಫೀಲ್ಡ್ ವರ್ಸಸ್ ಟಾರ್ಕೋ ಇಲ್ಲಿ ಯಾವುದು ಅಂತ ತಗೊಳ್ಳಿ. ಸ್ಪೀಡ್ ಹೇಗಿರುತ್ತೆ ಅಂತಂದ್ರೆ DC ಮೋಟರಲ್ಲಿ ಈ ತರ ಇರುತ್ತೆ, ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಸ್ವಲ್ಪ ಡ್ರಾಪ್ ಡೌನ್ ಇರುತ್ತೆ ಬಿಕಾಸ್ ಆಫ್ ದಿಸ್ ಡ್ರೂಪಿಂಗ್ ಕ್ಯಾರೆಕ್ಟರ್ಸ್, ಬಿಕಾಸ್ ಆಫ್ ದ ನೋ ಲೋಡ್ ಟು ನೋ ಫುಲ್ ಲೋಡ್ ಸ್ವಲ್ಪ ಚೇಂಜ್ ಇರುತ್ತೆ, ಬಟ್ ಆಲ್ಮೋಸ್ಟ್ ಇಟ್ ಈಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. ಸೊ ಈ ಎನ್ ಬಂದ್ಬಿಟ್ಟು ಏನಿದೆ ಅಲ್ಲ, ಸ್ಪೀಡ್ ಆಫ್ ದ ಮೋಟರ್. ಇಫ್ ಇಟ್ ಈಸ್ ಎ ಶಂಟ್ ಮೋಟರ್, then it is a shunt field motor ಅಂತ ಕರಿತೀವಿ. If it is series field, then it is series field motor ಅಂತ ಕರಿತೀವಿ. ಹೇಗೆ ಈ ಫೀಲ್ಡ್ ಡಿಸೈಡ್ ಆಗುತ್ತೆ? ಈ ಫೀಲ್ಡ್ ಬಂದು ನಮ್ಮ ಇದು ಆರ್ಮೇಚರ್ ವೈಂಡಿಂಗ್. ಓಕೆ, ದಿಸ್ ಈಸ್ ಯುವರ್ ಆರ್ಮೇಚರ್ ವೈಂಡಿಂಗ್ ಅಂಡ್ ದಿಸ್ ಈಸ್ ಯುವರ್ ಫೀಲ್ಡ್ ವೈಂಡಿಂಗ್. ಓಕೆ, ಈ ಫೀಲ್ಡ್ ವೈಂಡಿಂಗ್ ನ ಅಕ್ರಾಸ್ ಆರ್ಮೇಚರ್ ಟರ್ಮಿನಲ್ಸ್, ಈ A1 ಅಂಡ್ A2 ಬಂದ್ಬಿಟ್ಟು ಆರ್ಮೇಚರ್ ಟರ್ಮಿನಲ್ಸ್ ಆಗುತ್ತೆ. ಇದಕ್ಕೆ ಏನಾದರೂ ಅಕ್ರಾಸ್ ಕನೆಕ್ಟ್ ಮಾಡಿದ್ರೆ ದೆನ್ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಶಂಟ್ ಫೀಲ್ಡ್ ವೈಂಡಿಂಗ್ ಆರ್ ಎಸ್ ಸಚ್. ಓಕೆ, ಇಲ್ಲಿ ನಿಮ್ಮ DC ಸಪ್ಲೈ ಕೊಡ್ತೀರಾ ಯಾವುದು, ಇಫ್ ಇಟ್ ಈಸ್ ಎ DC ಮೋಟರ್. ಓಕೆ, DC ಸೋರ್ಸ್. ಈಗ ಈ ಸ್ಪೀಡ್ ಆಫ್ ದ ಮೋಟರ್ ಈಸ್ ಡಿಪೆಂಡೆಂಟ್ ಆನ್ ಏನು? ಓನ್ಲಿ ಟೂ ಪ್ಯಾರಾಮೀಟರ್ಸ್, ಒಂದು ಬ್ಯಾಕ್ EMF ಅಂಡ್ ಅನದರ್ ಈಸ್ ದ ಫ್ಲಕ್ಸ್. ಈ ಫ್ಲಕ್ಸ್ ಬಂದು ಅವ್ರೇನಂತಿದ್ದಾರೆ, ಶಂಟ್ ಮೋಟರ್ ಅಲ್ಲಿ ಫ್ಲಕ್ಸ್ ಕಾನ್ಸ್ಟೆಂಟ್ ಅಂತಿದ್ದಾರೆ. ಯಾಕೆ? ಈ ಶಂಟ್ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಯೂಶಿಯಲಿ ಹೈಯರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ ಬಿಕಾಸ್ ಆಫ್ ದ ಪ್ಯಾರಲಲ್ ಕನೆಕ್ಷನ್. ಅಂಡ್ ಒನ್ ಥಿಂಗ್ ಏನಂತಂದ್ರೆ, ಲೋವರ್ ರೆಸಿಸ್ಟೆನ್ಸ್ ಇದೆ, ಶಾರ್ಟ್ ಆಗೋಗುತ್ತೆ. ಸೊ ವಿ ಶುಡ್ ಆಲ್ವೇಸ್ ಮೇಂಟೈನ್ ಬಿಟ್ ಹೈಯರ್ ರೆಸಿಸ್ಟೆನ್ಸ್. ಈ ಹೈಯರ್ ರೆಸಿಸ್ಟೆನ್ಸ್ ಇರುತ್ತೆ, ದಟ್ಸ್ ಫೈನ್. ಬಟ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಅಕ್ರಾಸ್ ಕನೆಕ್ಟೆಡ್ ಇರೋದ್ರಿಂದ ಇದಕ್ಕೆ ಫುಲ್ ವೋಲ್ಟೇಜ್ ಸಿಗುತ್ತೆ. ಅಂಡ್ ವಿತ್ ದಿಸ್ ಫುಲ್ ವೋಲ್ಟೇಜ್ ಅಂಡ್ ದ ರೆಸಿಸ್ಟೆನ್ಸ್ ವಿಚ್ ಇಸ್ ಹ್ಯಾವಿಂಗ್ ಫಾರ್ ದಿಸ್ ಶಂಟ್ ಫೀಲ್ಡ್ ವೈಂಡಿಂಗ್, ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದೆ ನಿಮ್ಮ ಕರೆಂಟ್ ಏನಿದೆ ಅಲ್ಲ, ಕರೆಂಟ್ equals to V/R, ಇದು ಕಾನ್ಸ್ಟೆಂಟ್ ಆಗೋಗುತ್ತೆ. This is fixed because voltage is fixed and your resistance is also fixed. We are not varying the resistance. Because of this both fixed elements, if you divide, you will get some constant value. Our constant value will give you a constant flux. ಅದಕ್ಕೆ ಅವ್ರು ಏನಂತಂದ್ರೆ, while the field current is constant ಅಂತಂದ್ರೆ, because obviously the field current will be constant. Even field current is constant, your flux also will almost be constant because ಇದು shunt field winding ಇಂದ ಬಂದಿರೋಂಥ field flux, right? ಇದು ಕೂಡ ಕಾನ್ಸ್ಟೆಂಟ್. ನಾವು ಇವಾಗ ಇದನ್ನ ತೆಗಿಬಹುದು. ಸೊ ಅಲ್ಟಿಮೇಟ್ಲಿ ವಾಟ್ ಐ ಕ್ಯಾನ್ ರೈಟ್ ಈಸ್ ದಿಸ್ N is directly proportional to EB ಅಂತ ಬರೀಬಹುದು. ಅಂದ್ರೆ ಡೈರೆಕ್ಟ್ ಆಗಿ ವೋಲ್ಟೇಜ್ ಮೇಲೆ ಡಿಪೆಂಡ್. ಈ ಪರ್ಟಿಕ್ಯುಲರ್ ಈಕ್ವೇಶನ್ ನ ನೀವು ಇನ್ನೂ ಸರಳವಾಗಿ ಬಿಡಿಸ್ಬೇಕು ಅಂತಂದ್ರೆ V minus IA into RA ಅಂತಾನು ಬರೀಬಹುದು. ದಿಸ್ ಇಸ್ ವಾಟ್ ಯುವರ್ ಫೈನಲ್ ಈಕ್ವೇಶನ್ ಆಫ್ ದ ಮೋಟರ್. ಈಗ ಇದರಲ್ಲಿ ನೋಡೋದಾದ್ರೆ, ಇಫ್ ದ ಸಪ್ಲೈ ವೋಲ್ಟೇಜ್ ಇಸ್ ರೆಡ್ಯೂಸ್ಡ್ ಟು 80% ಅಂತಿದ್ದಾರೆ,
80% ಸಪ್ಲೈ ವೋಲ್ಟೇಜ್ ರೆಡ್ಯೂಸ್ ಆಯ್ತು ಅಂತಂದ್ರೆ ನಿಮ್ಮ ಸ್ಪೀಡು ಸಹ ಅಪ್ರಾಕ್ಸಿಮೇಟ್ ಆಗಿ ಡಿಕ್ರೀಸಸ್ ಟು 80%. Direct, because it is of a straightforward direct relationship. 80% if the supply voltage is reduced, your field winding also, your speed also will be reduced by 80%. This is what I mean to explain. Increase ಯಾವಾಗುತ್ತೆ when you increase your voltage in this case, because the field current is constant. Remain same ಯಾವಾಗ when you when you do not disturb the voltage or the flux, ಅವಾಗ it remains same. Decrease slightly when only with the no load to full load ಮಾತ್ರ ಸ್ವಲ್ಪ ಸ್ಲೈಟ್ ಆಗಿ ಡಿಕ್ರೀಸ್ ಇರುತ್ತೆ. ಸ್ಪೀಡ್ ಮೇ ಬಿ ಇಲ್ಲಿಂದ ನಿಮ್ಗೊಂದು 1490 ಅಂತಿದ್ರೆ ಆರ್ ಪಿ ಎಮ್, ಇಲ್ಲಿ ನಿಮಗೆ ಇದು ಯಾಕಂದ್ರೆ ಇಂಡಕ್ಷನ್ ಮೋಟರ್ ಅಲ್ವಾ, ಸೊ ಇಂಡಕ್ಷನ್ ಮೋಟರ್ ನಿಮಗೆ ಎಕ್ಸಾಕ್ಟ್ ರೌಂಡ್ ಫಿಗರ್ ವ್ಯಾಲ್ಯೂ ಸಿಗಲ್ಲ ಬಿಕಾಸ್ ಆಫ್ ದ ಸ್ಲಿಪ್. ಸೊ ಈ ಕೇಸಲ್ಲಿ 1490 ಇದ್ರೆ 1487 ಈ ತರ ಬರ್ಬೋದು. ಸೊ ಇಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಇರಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. Which of the following losses varies with load in a transformer? ಲೋಡ್ ಚೇಂಜ್ ಆದಂಗೆಲ್ಲ ಯಾವ ಲಾಸ್ ನಿಮಗೆ ವೇರಿ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ನಿಮ್ಮ ಲೋಡ್ ಆಫ್ ದ ಟ್ರಾನ್ಸ್ಫಾರ್ಮರ್, ಇನ್ ಟ್ರಾನ್ಸ್ಫಾರ್ಮರ್ ಮೇಲೆ ಹಾಕೋ ಲೋಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಯುವರ್ ಕಾಪರ್ ಲಾಸ್. ನೆನಪಿರ್ಲಿ. ಕೋರ್ ಲಾಸ್ ಅನ್ನೋದು ಒನ್ಸ್ ಎನರ್ಜೈಸ್ ಮಾಡಿದ್ರೆ ಅಂದ್ರೆ ದಟ್ ವಿಲ್ ಬಿ ಫಿಕ್ಸ್ಡ್. Hysteresis and eddy current is also fixed with the core loss. The copper loss is the only loss which is dependent on the load. Okay, and core loss ಬಂದ್ಬಿಟ್ಟು ಏನಿರುತ್ತೆ, ಫಿಕ್ಸ್ಡ್ ಇರುತ್ತೆ. ಒನ್ಸ್ ಯು ಎನರ್ಜೈಸ್ ದ ಟ್ರಾನ್ಸ್ಫಾರ್ಮರ್ ಎನರ್ಜೈಸ್ ಮಾಡಿದ್ರೆ ಅಂತಂದ್ರೆ ಸ್ವಿಚ್ ಆನಿಂಗ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಅಂತ ಏನ್ ಕರಿತೀರಾ, ಒನ್ಸ್ ನಿಮ್ಮ ಟ್ರಾನ್ಸ್ಫಾರ್ಮರ್ ಆನ್ ಮಾಡಿದ್ರೆ ಅಂತಂದ್ರೆ ಈ ಕೋರ್ ಏನಿದೆಲ್ಲ, ಈ ಕೋರ್ ಯುಟಿಲೈಸೇಷನ್ ಏನಿದೆ, ಈ ಕೋರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಕೊಡ್ಲೇಬೇಕಾಗುತ್ತೆ. ದಿಸ್ ಇಸ್ ಯುವರ್ ಕೋರ್. ಓಕೆ, ಆಕ್ಚುಲಿ ವೈಂಡಿಂಗ್ ಇದ್ರ ಮೇಲೆ ಕೋರ್ ಮೇಲೆ ಇರುತ್ತೆ. ನಾನು ಜಸ್ಟ್ ಡಯಾಗ್ರಾಮ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹಾಕಿದ್ದೀನಿ, ಬಟ್ ಇನ್ಫ್ಯಾಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ವೈಂಡಿಂಗ್ ಈ ತರ ಇರುತ್ತೆ. ಓಕೆ, ಈ ತರ ಕೋರ್ ಮೇಲೆ ಕನೆಕ್ಟೆಡ್ ಇರುತ್ತೆ. ಬಿಕಾಸ್ ಆಫ್ ದಟ್ ಕೋರ್ ಹ್ಯಾಸ್ ಟು ಗೆಟ್ ಫಸ್ಟ್ ಮ್ಯಾಗ್ನಿಟೈಸ್ ಅಂಡ್ ನಂತರ ಈ V1 ಇಂದ ಚಾರ್ಜ್ ಆಗುತ್ತೆ. ಇಟ್ ಇಂಡ್ಯೂಸಸ್ ಸೆಲ್ಫ್ ಇಂಡ್ಯೂಸ್ಡ್ EMF ಅಂಡ್ ದೆನ್ ದ ಮ್ಯೂಚುವಲ್, ಬಿಕಾಸ್ ಆಫ್ ದ ಮ್ಯೂಚುವಲ್ ಇಂಡಕ್ಷನ್ ಇಲ್ಲಿ V2 ನಲ್ಲಿ ನಿಮಗೆ ವೋಲ್ಟೇಜ್ ಬರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇನ್ ಎ 3-phase ಇಂಡಕ್ಷನ್ ಮೋಟರ್ ಮ್ಯಾಕ್ಸಿಮಮ್ ಟಾರ್ಕ್ ಅಕ್ಕರ್ಸ್ ವೆನ್, ಯಾವ ಕೇಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಗೈಸ್, ಮ್ಯಾಕ್ಸಿಮಮ್ ಟಾರ್ಕ್ ಬರಬೇಕು ಅಂತಂದ್ರೆ, ಮ್ಯಾಕ್ಸಿಮಮ್ ಟಾರ್ಕ್ ಬರಬೇಕು ಅಂತಂದ್ರೆ ಇದು ಓನ್ಲಿ ಅಟ್ ಒನ್ ಕಂಡೀಷನ್ ಇಟ್ ಇಸ್ ಪಾಸಿಬಲ್, ವೇರ್ ಇಟ್ ಈಸ್ ಎ ರೋಟರ್ ರೆಸಿಸ್ಟೆನ್ಸ್. ಓಕೆ, ರೋಟರ್ ರೆಸಿಸ್ಟೆನ್ಸ್ ಏನಿದೆಲ್ಲ ಆರ್ ರೋಟರ್ ರೆಸಿಸ್ಟೆನ್ಸ್ ಬೈ ರೋಟರ್ ರಿಯಾಕ್ಟೆನ್ಸ್, ಓಕೆ, ಶುಡ್ ಬಿ ಈಕ್ವಲ್ ಟು ದ ಸ್ಲಿಪ್. ಇದು ಮ್ಯಾಕ್ಸಿಮಮ್ ಸ್ಲಿಪ್ ಅಂತ ಕರಿತೀವಿ. ಈ ಕಂಡೀಷನ್ ವೆರಿಫೈ ಆದಾಗ ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಅಪ್ಲಿಕೇಬಲ್ ಆಗುತ್ತೆ. ಅಂಡ್ ರೋಟರ್ ರೆಸಿಸ್ಟೆನ್ಸ್ ಈಕ್ವಲ್ಸ್ ರೋಟರ್ ರಿಯಾಕ್ಟೆನ್ಸ್, ಇದೇನಂತ ಇಂಪಾರ್ಟೆಂಟ್ ಕಂಡೀಷನ್ ಏನಲ್ಲ. ಅಂಡ್ ದೆನ್ ಸ್ಲಿಪ್ ಈಕ್ವಲ್ಸ್ 0. ಎಸ್, ವೆರಿ ಇಂಪಾರ್ಟೆಂಟ್. ಸ್ಲಿಪ್ ಬಂದ್ಬಿಟ್ಟು ಈಕ್ವಲ್ಸ್ ಟು 0 ಆಯ್ತು ಅಂತಂದ್ರೆ ಏನ್ ಮೀನಿಂಗ್, ಇಟ್ ಈಸ್ ಎ ಸಿಂಕ್ರೋನಸ್ ಸ್ಪೀಡ್ ಅಂತ ಅರ್ಥ. ಅಂಡ್ ಇಫ್ ಇಟ್ ಈಸ್ 1, ಇಟ್ ಈಸ್ ಅ ಸ್ಟಾರ್ಟಿಂಗ್ ಆಫ್ ದ ಮೋಟರ್. ಫಾರ್ ಎ ಸಿಮೆಟ್ರಿಕಲ್ AC waveform, RMS ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಯಾವ ವ್ಯಾಲ್ಯೂ? RMS ವ್ಯಾಲ್ಯೂ ಅನ್ನೋದು ನಾವು ಶೇಪ್ ನೋಡ್ಬಿಟ್ಟು ಹೇಳೋದು. ಯೂಶಲಿ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಒಂದು ಸೈನು ಇಲ್ಲ ಟ್ರಯಾಂಗುಲರ್ ಒಂದು ಸಾ ಟೂತ್ ಏನಂತ ಹೇಳ್ತೀವಲ್ಲ, ಇದೆಲ್ಲ ಶೇಪ್ ನೋಡ್ಬಿಟ್ಟು ಹೇಳ್ತಾರೆ ನನ್ನ ಮಾತು. ಓಕೆ, ಇಫ್ ಇಟ್ ಈಸ್ ಟ್ರಯಾಂಗುಲರ್, ಓಕೆ, ಅಥವಾ ಮೇ ಬಿ ಎ ಸ್ಕ್ವಯರ್, there are various types of waveforms. Symmetrical AC waveform, RMS value depends on the shape of the waveform. Peak of the waveform alla, frequency no alla, phase angle alla. Okay, which instrument is most suitable for measurement of power in a 3-phase balanced system? ಮೆಜರ್ಮೆಂಟ್ ಆಫ್ ಪವರ್ ಮೆಜರ್ ಮಾಡ್ಬೇಕಂತಂದ್ರೆ ಆಬ್ವಿಯಸ್ ಆಗಿ ನಿಮ್ಗೆ ವ್ಯಾಟ್ ಮೀಟರ್ ಬೇಕು. ಬಟ್ 1 ಬೇಕಾ 2 ಬೇಕಾ? ಆಬ್ವಿಯಸ್ ಆಗಿ ಯು ನೀಡ್ ಎ 2 ವ್ಯಾಟ್ ಮೀಟರ್ ಮೆಥಡ್, ಬಿಕಾಸ್ ಇನ್ ಎ 3-phase ಸಿಸ್ಟಮ್ ಅಂತಂದ್ರೆ, ಇನ್ ಎ ಬ್ಯಾಲೆನ್ಸ್ಡ್ 3-phase ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ.
3-phase system ಅಲ್ಲಿ ನಿಮಗೆ n-1 ಬೇಕಾಗುತ್ತೆ, which is nothing but 3-1, which is nothing but 2 wattmeter method. Okay, 1 wattmeter method ಇಂದ ಮಾಡಕ್ಕಾಗಲ್ಲ. Ammeter is for current and voltmeter is for voltage measurement. The efficiency of a transformer is maximum when only one condition: copper loss should be equals to the core losses. Core loss should be equals to copper loss. Core loss greater ಅನ್ನೋದೇ ಇಲ್ಲ, 0 ಅಂದ್ರೆ ಅದು which is a wrong statement. A boost converter operating in continuous conduction mode has output voltage related to the duty cycle ಯಾವುದು? ಈ ಫಸ್ಟ್ ಕೊಟ್ಟಿದಾರಲ್ಲ, V out by V in equals D ಅಂತ, ಇದು ಫಾರ್ ಬಕ್ ಕನ್ವರ್ಟರ್, ನೆನಪಿರ್ಲಿ. ಈಗ ಸೆಕೆಂಡ್ ನೋಡ್ತಾ ಇದ್ರಲ್ಲ, ಇದು ನಿಮ್ಮ ಬೂಸ್ಟ್. V out by V in is equals to 1 divided by 1 minus of D. ಸೊ ಇದು ನಿಮ್ಮ ಬೂಸ್ಟ್ ಕನ್ವರ್ಟರ್ದು ಫಾರ್ಮುಲಾ. ಥರ್ಡ್ ಈಸ್ ಫಾರ್ V naught by V in into 1 minus D. ಇದು ಯಾವುದಿಲ್ಲ, ಇದನ್ನು ಯಾವುದಿಲ್ಲ. So this is what all about your very important question is with respect to your examination. So BWSSB and KPCL re-exam ಇರ್ಬೋದು, ಅಥವಾ ಬೆಲ್ EAT ಕ್ಲಾಸಸ್ ಇರ್ಬೋದು. ಫಾರ್ ಸ್ಮಾರ್ಟ್ ಕೋರ್ಸ್ ಪ್ರಿಪರೇಷನ್ಗೆ, ಓಕೆ, ಫಾರ್ ಸ್ಮಾರ್ಟ್ ಕೋರ್ಸ್ ಪ್ರಿಪರೇಷನ್ ಪ್ಲೀಸ್ ಡು ಕಾಂಟ್ಯಾಕ್ಟ್ 104948 ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ದ ಕೋರ್ಸ್ ಈಸ್ ರೆಡಿ ಅಂಡ್ ಯು ಗೈಸ್ ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫಾರ್ ಎ ಕ್ವಿಕ್ ರಿವಿಷನ್ ತರ ಇರುತ್ತೆ, ಅಂಡ್ ಆಸ್ ವೆಲ್ ಆಸ್ ಫಾರ್ ಎ ಸ್ಮಾರ್ಟರ್ ಅಂಡ್ ಬೆಟರ್ ಸ್ಕೋರಿಂಗ್ ಪರ್ಪಸ್ಗೆ ನಿಮಗಿದು ತುಂಬಾನೇ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಫಾರ್ ಟ್ರಿಪಲ್ ಇ ಬ್ರಾಂಚಸ್ and ECE branches and then mechanical branches. Okay, istu guys, and also for AIT instrument, okay, instrumentation engineering candidates. Okay, I wish you all the best guys. Thank you for watching our video, and ee video nalli kotiranta mahiti ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, and I wish you all the best. See you in the next session. Good day guys, take care. And one more thing, KPCL admit card 22ನೇ ತಾರೀಕು ಬರುತ್ತೆ, ನೆನಪಲ್ಲಿರಲಿ. ಬೆಲ್ ಅವ್ರದ್ದು ಆಲ್ರೆಡಿ ಬಿಟ್ಟಿದ್ದಾರೆ, BWSSB JE ಫಾರ್ HKನು ಆಲ್ರೆಡಿ ಬಿಟ್ಟಿದ್ದಾರೆ, ನಾನ್ HK ಇನ್ನೂ ಬಿಟ್ಟಿಲ್ಲ. ನಾನ್ HK ವಿಲ್ ಬಿ ರಿಲೀಸ್ಡ್ ಆಸ್ ಇಟ್ ಈಸ್ ಆನ್ 10th of January ಇರೋದ್ರಿಂದ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇ ಬಿ 3rd ಆ ಥರ ಜನರೇಟ್ ಆಗುತ್ತೆ, 3rd of January ಆ ಥರ ಜನರೇಟ್ ಆಗುತ್ತೆ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್, ಪ್ರಿಪೇರ್ ವೆಲ್, ಅಂಡ್ ಇಫ್ ಎನಿ ಡೌಟ್ಸ್ ಆರ್ ಎನಿ ಕನ್ಸರ್ನ್ಸ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಅಸ್, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. See you in the next session guys. Good day, take care, bye.